ಮತ್ತು ನಾನು ಲೇಟರ್ ಆನ್ ನಾವು ಕಲ್ಕಟ್ಟದಲ್ಲಿರುವಾಗ ರೆಗ್ಯುಲರ್ಲಿ ನಾವು 3 ತಿಂಗಳಿಗೆ ಒಂದು ಸಲ ಮೈನಮಾರ್ ರಾಮಿ ಅವರು ಬರ್ಮಾದವರು ಈ ಸೈಡ್ಗೆ ಬರ್ತಿದ್ರು ಡೆಲಿಗೇಷನ್. ಅಂದರೆ ಅಲ್ಲಿ ಇನ್ಸಿಡೆನ್ಸಿ ಆಯ್ತಿದೆ ರೋಂಗೇಸ್ ಕ್ರಾಸಿಂಗ್ ಓವರ್ ದ ಬಾರ್ಡರ್ ಎಲ್ಲ. ಆ ಟೈಮಲ್ಲಿ ಏನಾಯಿತು, ನಾವು ಇಲ್ಲಿಂದ ಮೈನಮಾರ್ಗೆ ಹೋಗುವಾಗ ಹೆಲಿಕಾಪ್ಟ್ರಲ್ಲಿ ಹೋಗ್ತಿದ್ದೆವು. ಸೊ ನಾವು ಇದರಲ್ಲಿ ಈಸ್ಟರ್ನ್ ಕಮಾಂಡಲ್ಲಿ ಮೇಘಾಲಯದಲ್ಲಿ ಏನಿತ್ತು, ನಾಗಾಲ್ಯಾಂಡು ಹೈಟಲ್ಲಿತ್ತು. ನಾಗಾಲ್ಯಾಂಡ್ NSCIM ಮತ್ತು NSCMK ಅಂತ ಬೇರೆ ಬೇರೆ ಗ್ರೂಪ್ಸ್ ಇದೆ. ಅವರು ಏನು ಮಾಡಿದರು, ಆ ಟೈಮಲ್ಲಿ ಅಂಡರ್ಗ್ರೌಂಡ್ ಗೌರ್ಮೆಂಟ್ ಮಾಡಿಬಿಟ್ಟು ಅವ್ರದ್ದೇ ಪ್ರೈವೇಟ್ ಆರ್ಮಿ ಮಾಡಿಬಿಟ್ಟು ಬ್ಯಾಂಕಾಕಲ್ಲಿ ದೇ ಆರ್ ಡಿಕ್ಲೇರ್ಡ್ ಇಟ್ಸ್ ಆನ್ ಇಂಡಿಪೆಂಡೆಂಟ್ ಕಂಟ್ರಿ ಅಂತೆಲ್ಲ. ಅದೆಲ್ಲ ಆ ಟೈಮಲ್ಲಿ ಇಷ್ಟು ಕವರೇಜ್ ಇದ್ದಿರಲಿಲ್ಲ ಜನರಿಗೆ. ಈಗಲೂ ಹೇಳಿದ್ರೆ ಅವ್ರಿಗೆ ಅಷ್ಟು ಇನ್ಸರ್ಜೆನ್ಸಿ ಬಗ್ಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಇಟ್ ಈಸ್ ಎ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ. ಆ ಟೈಮಿಂದೇ ಬಂದಿದ್ದು 1952ಇಂದ ನಾಗಾಲ್ಯಾಂಡ್ ವಾಂಟೆಡ್ ಸಪ್ರೇಟ್ ದಿಸ್ ಒನ್. ಆ ಫೈಟಿಂಗ್ ಈಗಲೂ ಇದೆ. ಬಟ್ ಎವ್ರಿ ಗೌರ್ಮೆಂಟ್ ಕಮ್ಸ್ ಅದನ್ನು ರಿಡ್ಯೂಸ್ ಮಾಡಿ ಈಗ ಇಂಪ್ರೂವ್ಮೆಂಟ್ ಬಂದುಬಿಟ್ಟಿದೆ ಅಲ್ಲಿ. ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅವ್ರದ್ದು ಅಂಡರ್ಗ್ರೌಂಡ್ ಮಿನಿಸ್ಟರ್ಸ್ ಇದ್ದಿದ್ರು. ಸೊ ಒಬ್ಬ ಮಿನಿಸ್ಟರ್ ಅವನು ಪೂನಾದಲ್ಲಿ ಓದಿದ್ದು, ಫರ್ಗೂಸನ್ ಯೂನಿವರ್ಸಿಟಿ ಕಾಲೇಜಲ್ಲಿ. ಆಲ್ ಎಜುಕೇಟೆಡ್ ಪೀಪಲ್. ನಾನು ಅಲ್ಲಿ ಹೋದಾದ್ಮೇಲೆ ಒಂದು 2 ತಿಂಗಳಲ್ಲಿ ಮೇಘಾಲಯದಲ್ಲಿ ಒಂದು ರೈಡಿಗೆ ಹೋಗಿ ಅವ್ನು ಅರೆಸ್ಟ್ ಮಾಡಿ ಲ್ಯಾಪ್ಟಾಪ್ ಎಲ್ಲ ಸಿಕ್ತು. ಅದು ದೊಡ್ಡ ಅದರಲ್ಲೂ ಪಾಲಿಟಿಕ್ಸ್ ಆಯ್ತದೆ. ಅಲ್ಲಿಂದ ಪ್ರೆಷರ್ ಬರ್ತದೆ ನಾಗಾಲ್ಯಾಂಡ್ ಗೌರ್ಮೆಂಟಿಂದ, ನಮ್ಮ ಜೈಲಿಗೆ ಇರಲಿ, ಅಲ್ಲಿಂದ ಮಣಿಪುರಲ್ಲಿ ಅವ್ರ ಜೈಲಿಗೆ ಇರಲಿ, ಅಲ್ಲಿಂದ ಕಡೆಗೆ ಅವರು ಅದನ್ನು ಬಿಟ್ಬಿಡೋರು. ಆ ಪಾಲಿಟಿಕ್ಸ್ ವಾಸ್ ಲೈಕ್ ದಟ್ ಇನ್ ದೋಸ್ ಡೇಸ್. ಆಗೇನಾಯಿತು ಅಂತ ಹೇಳಿದ್ರೆ, ಇವರಿಗೆ ಯಾರೊಬ್ಬ ಹೊಸಬ ಬಂದಿದ್ದಾನೆ, ತುಂಬ ಒಫೆನ್ಸಿವ್ ಆಗಿ ಎಲ್ಲರನ್ನ ಅನರ್ತಿದ್ದು ಮಾಡ್ತಿದ್ದಾನೆ, ಭಾಳ ಆ್ಯಕ್ಟಿವ್ ಆಗಿದ್ದಾನೆ ಅಂಥೇಳಿ ಅವ್ರು ಟಾರ್ಗೆಟ್ ಮಾಡ್ತಾರೆ. ಸೊ ನಾವೇನು ಮಾಡೋದು, ಒಂದು ಐ ಇಸ್ ಕವರಿಂಗ್ ರೌಂಡ್ ಅಬೌಟ್ 7 states ಆ್ಯಂಡ್ 5 ನೇಬರಿಂಗ್ ಕಂಟ್ರೀಸ್. ಸೊ ಹೋಗುವಾಗ 2 ಟಿಕೆಟ್ ತಗೊಳ್ಳೋದು. ಒಂದು ಟಿಕೆಟ್ ಇಫ್ ಐ ಆಮ್ ಟೇಕಿಂಗ್ ಟು ದಿಮಾಪುರ್, ಇನ್ನೊಂದು ಮಣಿಪುರ್ಗೆ, ಇದು ಇಂಪಾಲ್ ಏರ್ಪೋರ್ಟ್ಗೆ. ಲಾಸ್ಟ್ ಮೂಮೆಂಟ್ಗೆ ಅಂದರೆ ಇನ್ಫಾರ್ಮೇಷನ್ ಇರ್ತದಲ್ಲ. ಸೊ ಈ ಹೆಲಿಕಾಪ್ಟರ್ ಬರುವಾಗ ನಾನು ಲಿಮಕಾಂಗ್ ಅಂತ ಒಂದು ಜಾಗದಲ್ಲಿದ್ದೆ. ದಟ್ ಈಸ್ ಇನ್ ನಾಗಾಲ್ಯಾಂಡ್ ಬಾರ್ಡರ್ ನೆಕ್ಸ್ಟ್ ಟು ಮಣಿಪುರ್. ಓವರ್ ನೈಟಲ್ಲಿ ಯಾರನ್ನೂ ಮೀಟ್ ಆಗಲಿ ಹೋಗಿದ್ದೆ, ಒಂದು ಅಂಡರ್ಗ್ರೌಂಡ್ ಮಿನಿಸ್ಟ್ರಿ ಯಾರನ್ನೂ. ದಟ್ ಹೆಲಿಕಾಪ್ಟರ್ ಒಂದು ದಿಮಾಪುರಿಂದ ಬಂದು ಒಂದು ಮೇಜರ್ ಜನರಲ್ ಇದ್ದರು ಅದರಲ್ಲಿ. he was the leader, I was the deputy leader of the delegation. I said I'll be picked up there ಅಂತೇಳಿ. That did not reach. Then they found out, BBC announced it. They announced my name in Bangladesh, BBC, saying that this has been brought down by the Stinger missiles of NSC and IM, and Brigadier Manappa was travelling in this. Whereas ಅದರ ಅರ್ಥ ಅದು ಪ್ಲ್ಯಾನ್ ಮಾಡಿದರು. ಸ್ಟಿಂಗರ್ ಆ ಟೈಮ್ದಲ್ಲಿ ಅಫ್ಘಾನಿಸ್ತಾನ್ ರಷ್ಯನ್ಸ್ ಹ್ಯಾಡ್ ವಾಕ್ಡ್ ಔಟ್ ಫ್ರಮ್ ಅಫ್ಘಾನಿಸ್ತಾನ್. ಅವರಿಂದ ಇವರು ಸ್ಟಿಂಗರ್ ಮಿಸೈಲ್ ಪರ್ಚೇಸ್ ಮಾಡಿದರು. ಸ್ಟಿಂಗರ್ ನಮಗೆ ಪ್ರೂಫ್ ಸಿಕ್ಕಲಿಲ್ಲ. ಅದರ ಅರ್ಥ ಪ್ಲ್ಯಾನಲ್ಲಿ ಇತ್ತು. ಅದೇನಾಯಿತು, ಬ್ಯಾಡ್ ವೆದರ್ ಆಗಿ ಪೈಲಟ್ ಐ ವಾಸ್ ಟೋಲ್ಡ್ ಟು ಗೋ ನೆಗೋಷಿಯೇಟ್. ಅದು ಏನಾಯಿತು ಅಂತ ಗೊತ್ತಿಲ್ಲ. ದೆನ್ ಹೆಲಿಕಾಪ್ಟರ್ ದಟ್ ಮೇಜರ್ ಡೈಡ್, 2 pilots ಆಲ್ಸೋ ಡೈಡ್. ಅಲ್ಲಿಂದ 9 hours ಸರ್ಚ್ ಎಲ್ಲ ಮಾಡಿ ತೆಗೆದ್ರು. ಬಟ್ ಇಟ್ ಡಿಡ್ ನಾಟ್ ಲ್ಯಾಂಡ್ ಅಪ್ ದ ಪ್ಲೇಸ್ ಟು ಪಿಕ್ ಮೀ ಅಪ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್, ಅದು ಆಲ್ ದ ನ್ಯೂಸ್ ಪೇಪರ್ ಚಾನಲ್ BBC ಎಲ್ಲ ಬಂದಿತ್ತು. ಆ್ಯಂಡ್ ಡೆಲ್ಲಿ ಆಲ್ಸೋ, ಬಿಕಾಸ್ ವೆನ್ ಐ ವೆಂಟ್ ಫ್ರಮ್ ಹೆಡ್ ಕ್ವಾರ್ಟರ್ಸ್ ನಾವು ಹೇಳ್ತಿರ್ಲಿಲ್ಲ ನಾವು ಎಲ್ಲಿಗೆ ಎಕ್ಸಾಕ್ಟ್ಲಿ ಹೋಗೋದು ಅಂತ. ನಮ್ಮ ಟಾಪ್ ಅವ್ರಿಗೆ ನಾವು ಹೋಯ್ತಿದ್ದಾನೆ ಹೊರಗೆ ಅಂತ ಹೇಳ್ತಿದ್ರು. ಅವರು ಕೇಳ್ತಿರ್ಲಿಲ್ಲ. ಯಾಕೆಂದರೆ ಇನ್ನೊಂದೇನು ಅಂತ ಹೇಳಿದ್ರೆ, ಹೈಯರ್ ಅಪ್ಸ್ ಆಲ್ಸೋ ಈಗ ನಾವು ಮಾಡೋದನ್ನು ಡಿಟೇಲಾಗಿ ಯಾರೂ ಕೇಳಲಿಕ್ಕೆ ಬರೋದಿಲ್ಲ. ನಾಳೆ ಏನಾದರೂ ಆದರೆ ನಾನು ಐ ಡೋಂಟ್ ವಾಂಟ್ ಟು ಬಿ ಕೋಟೆಡ್ ಅಂತ. ಆನ್ ಯು ವೆನ್ ಯು ಪುಟ್ ಆನ್ ಫೈಲ್ ಆಲ್ಸೋ, ಯು ಹ್ಯಾವ್ ಬ್ರಾಟ್ ಇಟ್, ವೇರ್ ಯು ಗಾಟ್ ಇಟ್, ನೋ ಐ ಆಮ್ ಕ್ರೆಡಿಬಲ್ ಇನ್ಫಾರ್ಮೇಷನ್, ಪ್ರೂಫ್ ಬೇಕಾದರೆ ಕೊಡ್ತಾನೆ, ಯಾರೂ ಕೇಳಲಿಕ್ಕೆ ಬರೋದಿಲ್ಲ. ಅದೊಂದು ನೈಸ್ ಥಿಂಗ್ ಅಬೌಟ್ ಇಟ್ಟು. ಬಾದರ್ ಮಾಡಲಿಕ್ಕೆ ಬರೋದಿಲ್ಲ. ನಿನಗೆ ಹೇಗೆ ಸಿಕ್ಕಿದ್ದು, ಏನು, ಎಷ್ಟು ದುಡ್ಡು, ಯಾರು ಕೇಳೋದಿಲ್ಲ. ಆ್ಯಸ್ ಫಾರ್ ಆಸ್ ದ ಇನ್ಫಾರ್ಮೇಷನ್ ಇಸ್ ಗಿವನ್ ಆ್ಯಂಡ್ ಇಟ್ ಈಸ್ ಕರೆಕ್ಟ್ ಆ್ಯಂಡ್ ಇಟ್ಸ್ ಅನಲೈಸ್ ಪ್ರಾಪರ್ಲಿ, ದ ಹೈಯರ್ ಅಪ್ಸ್ ಆರ್ ದೇರ್ ವಿತ್ ಯು. ಬಟ್ ಇನ್ ದ ಪ್ರೊಸೆಸ್ ನಾಳೆ ಏನಾದರೂ ಬಂದರೆ ಅವ್ರಿಗೆ ನಿಜವಾಗಿ ಗೊತ್ತಿರೋದು ಬೇಡ ಅಂತ. ಇಟ್ಸ್ ಎ ವೆರಿ ಟ್ರಿಕ್ಕಿ ಗೇಮ್ ಲೈಕ್ ದಟ್. ಸೊ ಅಲ್ಲಿ ಏನಾಯ್ತದೆ ಅಂದರೆ, ಯುವರ್ ಕಮಿಟ್ಮೆಂಟ್ ಕಮ್ಸ್. ಹೌ ಮಚ್ ಯು ವಾಂಟ್ ಟು ಡೂ, ಹೌ ಮಚ್ ಯು ಡೋಂಟ್ ವಾಂಟ್ ಟು ಡೂ. ಬೇಕಾದರೆ ಆರಾಮಾಗಿ ಕೂತ್ಕೊಂಡಿದ್ರು ಏನೂ ತೊಂದರೆ ಇಲ್ಲ. ಸೊ ದೇರ್ ದ ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಕಮ್ಸ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್. ಸೊ ಇಟ್ ಈಸ್ ಎ ಡಿಫ್ರೆಂಟ್ ಕೆಟಲ್ ಆಫ್ ಫಿಶ್. ಇಟ್ಸ್ ಎ ಪೆಕ್ಯುಲಿಯರ್ ಥಿಂಗ್. ಸೊ ದಟ್ ವಾಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ವಿಚ್ ಐ ಸಾ, ದಟ್ ಯು ಸಿ, ಐ ಮೀನ್ ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್. If it had landed and I don't know, then they would have come to know that there is ಇವರು ಅಲ್ಲಿ ಆಲ್ರೆಡಿ ಹಿ ಹ್ಯಾಸ್ ಗಾನ್ ಟು ಲಿಮಕಾಂಗ್ ಅಂತ. ಅಲ್ಲಿಂದ ಪಿಕಪ್ ಆದಮೇಲೆ ಏನಾಯ್ತಿತ್ತು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಕೇಳಿದ್ದು ರೋಮಾಂಚಕ ಅಂತ, ದಟ್ ಈಸ್ ಒನ್ ಆಫ್ ದ ಒಂದು ಫೇಲಿಯರ್ ಹೇಳಿದೆ. ಇನ್ನೊಂದು
ಲೈಫ್ ಸೇವಿಂಗ್ ಸಿಚುವೇಶನ್. ಬಟ್ ಅದರ್ವೈಸ್ ಅವ್ರಿಗೆ ಹೇಗೆ ಗೊತ್ತಿದ್ದು ನಾನು ಅಲ್ಲಿದ್ದೇನೆ ಅಂತ, ನಾವು ಹೋಯ್ತೇನೆ ಅಂತ ಗೊತ್ತವ್ರಿಗೆ ಇನ್ಫಾರ್ಮೇಷನ್ ಇತ್ತಲ್ಲ, ಆಗ ಎಷ್ಟು ಡೀಪಾಗಿ ಅವ್ರು ಹೋಗ್ಬೋದು. ದಟ್ ಮಸ್ಟ್ ಬಿ ಹ್ಯಾಪನಿಂಗ್ ಇನ್ ಅದರ್ ಫೀಲ್ಡ್ಸ್ ಆಲ್ಸೋ. ಸೊ ಸಚ್ ಸಾರ್ಟ್ ಆಫ್ ಥಿಂಗ್ಸ್. ಆ್ಯಂಡ್ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಇದು ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು 13th June 2001. ಸೊ ನಾವು ಮೊಬಿಲೈಸ್ ಆದೆವು ಫುಲ್. ವಿ ಆರ್ ಇನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಆಪ್ಸ್ ರೂಮ್. ಆ ಟೈಮಲ್ಲಿ ನಾವು ಈಗ ಸೋರ್ಸನ್ನು ಮೀಟ್ ಆಗುವಾಗ ನಮ್ಮ ಲೆವೆಲಲ್ಲಿ, ಈಗ ನಾನೇ ಹೋಗಿ ಸೋರ್ಸನ್ನು ಮೀಟ್ ಆಗುವಾಗ ನಾವು ಆ ಕಂಟ್ರಿಗೆ ಹೋಗೋದಿಲ್ಲ, ಥರ್ಡ್ ಕಂಟ್ರಿ, ದುಬೈ, ಸಿಂಗಾಪುರ್, ಬ್ಯಾಂಕಾಕ್, ಹತ್ತಿರದಲ್ಲಿ ಯಾವ ಕಂಟ್ರಿ ಇದೆ ಅಲ್ಲಿ ಅವ್ರದ್ದು ನಮ್ಮದು ಯಾರು ಕಾಂಟ್ಯಾಕ್ಟ್ ಇರುತ್ತೆ ಅವರು ಬರ್ತಾರೆ. ನಮ್ಮ ಮಧ್ಯದಲ್ಲಿ ನಮ್ಮ ಸೈಡಲ್ಲಿರೋ ಹ್ಯಾಂಡ್ಲರು ಬಂದರು ಆಯಿತು. ಸೊ ಅಲ್ಲಿ 2 days ವಿ ಮೀಟ್. ಈಗ ಅಲ್ಲಿ ಅವ್ರಿಗೆ ಏನಾದರೂ ಇನ್ಫಾರ್ಮೇಷನ್, ಫೋಟೋಗ್ರಾಫ್ಸ್ ಎಲ್ಲ ತರೋದಾದರೆ ವಿ ಪೇ ದೆಮ್ ಇನ್ ದ್ಯಾಟ್ ನೇಷನ್ಸ್ ಕರೆನ್ಸಿ. ದಟ್ ಈಸ್ ಎ ನಾರ್ಮಲ್ ಡ್ರಿಲ್ ಪ್ರಾಕ್ಟೀಸ್ ಆಲ್ ಓವರ್. ನಿಮ್ಮ ಕಂಟ್ರಿಯಲ್ಲಿ ಮೀಟ್ ಆದರೆ ಇನ್ನೊಂದು ಪ್ರಾಬ್ಲಮ್, ಯಾಕೆಂದರೆ ನಾವು ಟುಮಾರೋ ಇಂಟೆಲಿಜೆನ್ಸ್ ಬ್ಯೂರೋ ಆರ್ CBI ಮೇ ಬಿ ಆಫ್ಟರ್ ಯು. ನಾವು ಕವರಲ್ಲಿರುವಾಗ ಇವ್ರು ನಮ್ಮನ್ನು ಯಾರು ಅಂತ ಎಲ್ಲರಿಗೆ ನಾವು ಡಿಕ್ಲೇರ್ ಮಾಡೋದಿಲ್ಲಲ್ಲ, ಆ ಟೈಮ್ ಬಂದಾಗ ಮಾತ್ರ ಹೇಳೋದು. ಸೊ ಅಂಥ ಕವರ್ಸ್ ಇರ್ತದೆ ನಮಗೆ, ಆದರೆ ಓಪನ್ ಆಗಿ ಹೇಳೋದಿಲ್ಲ. ಥರ್ಡ್ ಕಂಟ್ರಿಯಲ್ಲಿ ಆ ಪ್ರಾಬ್ಲಮ್ ಬರೋದಿಲ್ಲ. ಹಾಂ, ಆ ಟೈಮಲ್ಲಿ ನಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ಇತ್ತು. ಕಡೆಗೆ ಒಂದು ಪ್ಲ್ಯಾನ್ ಮಾಡಿ ಆ ಸೈಡಿನಲ್ಲಿ ನಮ್ಮ ಬಾರ್ಡರಿಂದ ರಾಜಸ್ಥಾನ್ ಸೆಕ್ಟ್ರಲ್ಲಿ ಒಂದು ಜಾಗದಲ್ಲಿ ಒಂದು ದೊಡ್ಡ ಅಮ್ಯುನಿಷನ್ ಡಂಪ್ ಇತ್ತು. ಸೊ ಅದ್ರದ್ದು ನಾವು ಅಗ್ರಿಮೆಂಟ್ ಮಾಡಿದ್ದೆವು, ಅದನ್ನು ನಾವು ಇಂಥ ಟೈಮಲ್ಲಿ ಆರ್ಮಿ ಮೂವ್ ಆದರೆ ಅದಕ್ಕಿಂತ ಮುಂಚೆ ಇದು ಮಾಡ್ಬೋದು ಅಂತ, ಬ್ಲಾಸ್ಟ್ ಮಾಡ್ಬೋದು ಅಂತ. ಅಂದರೆ ನಮ್ಮ ಜನರಲ್ಲಿ ಇರೋದಿಲ್ಲ. ಈಗ ಮಿಲಿಟರಿ ಇಂಟೆಲಿಜೆನ್ಸ್ ಹೇಳಿದ್ರೆ ನಮ್ಮ ಹುಡುಗರಲ್ಲಿ ಇರೋದಿಲ್ಲ, ನಾವು ಅಲ್ಲಿ ಇರೋದಿಲ್ಲ. ಆದರೆ ಜನರನ್ನು ಎಲ್ಲರೂ ಕಲ್ಟಿವೇಟ್ ಮಾಡಿ ಇಟ್ಕೊಳ್ತಾರೆ. ಆ ಸೈಡ್ ಅವರು ಈ ಸೈಡಿಂದ, ಈ ಸೈಡಲ್ಲಿ ಆ ಸೈಡಿಂದ. ಇಟ್ ಈಸ್ ಆಲ್ ದ ಮನಿ ಗೇಮ್. ಆ್ಯಂಡ್ ದೆನ್ ಸಮ್ ಪೀಪಲ್ ಅಲ್ಲಿ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ತುಂಬ ಪ್ರಾಸಿಕ್ಯೂಟೆಡ್ ಹಿಂದೂಸ್ ಸತ ಇದ್ದರು. ಸೊ ದೇ ಆರ್ ಫಾರ್ ಇಟ್. ಅದು ಮೇಲೆವರೆಗೆ ಹೋಯಿತು. ಅಲ್ಲಿಂದ ನಮ್ಮ ಅಂಡರ್ಗ್ರೌಂಡ್ ಆಫೀಸ್ ರೂಮಲ್ಲಿ ಫೈನಲ್ ಬ್ರೀಫಿಂಗ್ಗೆ ಅಷ್ಟವರೆಗೆ USA ಕೇಮ್ ಇನ್ ಟು ದಿಸ್ ಒನ್. ಆ್ಯಂಡ್ ವಾಜಪೇಯಿ ಅವ್ರಿಗೆ ಹೇಳಿದ್ರು ಹೋಗೋದು ಬೇಡ ಅಂತ. ದೇರ್ ವಾಸ್ ಸರ್ಟನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೆಷರ್ ಆ್ಯಂಡ್ ದೆನ್ ವಿ ಸ್ಟಾಪ್ಡ್ ಇಟ್. ನಾಟ್ ದ್ಯಾಟ್ ನಮ್ಮ ಆರ್ಮಿ ಅಷ್ಟೇನು ಪ್ರಿಪೇರ್ ಆಗಲಿಲ್ಲ, ಬಟ್ ದೇರ್ಸ್ ವಾಸ್ ಇನ್ ಎ ವರ್ಸ್ಟ್ ಕಂಡೀಷನ್. ಈಗಿನ ಹಾಗೆ ಆರ್ಮಿ ಇರಲಿಲ್ಲ. ಬಟ್ ಎನಿವೆ ದ ಗೌರ್ಮೆಂಟ್ ಹ್ಯಾಡ್ ಟೇಕನ್ ಎ ಬೋಲ್ಡ್ ಡಿಸಿಷನ್. ದಿಸ್ ಟೈಮ್ ವಿ ಹ್ಯಾವ್ ಟು ಗೋ ಹೆಡ್ ಅಂತೇಳಿ ಅಟ್ಲೀಸ್ಟ್ ದೇ ಹ್ಯಾಡ್ ಟೇಕನ್ ದಟ್ ಡಿಸಿಷನ್. ಅದಕ್ಕೆ ಎಲ್ಲ ರೆಡಿಯಾಗಿ ಕೂತಿದ್ರು. 1.5 ತಿಂಗಳಾಯಿತು ಅದನ್ನು ಮೊಬಿಲಿಟಿ ಮಾಡಿಬಿಟ್ಟು ರೆಡಿಯಾಗಿದ್ದರು. ಆ ಟೈಮಲ್ಲಿ ಅವರು ಅದನ್ನು ಓವರ್ ರೂಲ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಟೇಪ್ ಅಪ್ ಆಗಿತ್ತು. ಅದು ಹೋಗೋದಿದ್ರು ಬ್ಲಾಸ್ಟ್ ಮಾಡಿಸ್ಬೋದಿತ್ತು. ಆಗ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಬೇಡ, ಅದರಲ್ಲಿ ಅದೊಂದು ಅಮ್ಯುನಿಷನ್ ಡಿಪೋ ಆರ್ಡಿನೆನ್ಸ್ದು, ಅದ್ರ ಸುತ್ತ ಸಿವಿಲಿಯನ್ಸ್ ಜನರೆಲ್ಲ ಇರ್ತಾರೆ. ಸೊ ಮೇಲೆಯವರಲ್ಲ, ಗೌರ್ಮೆಂಟ್ ಡಿಸೈಡೆಡ್, ಸಾಫ್ಟ್ ಹಾರ್ಟೆಡ್, ದೇ ಸೆಡ್ ದೇ ವಿಲ್ ಬಿ ಸಿವಿಲಿಯನ್ ಕ್ಯಾಜುಯಾಲಿಟಿ ಆಲ್ಸೋ ಅಂತ. ಈಗ ಇವರು ನಮ್ಮ ಸಿವಿಲಿಯನ್ ಕ್ಯಾಜುಯಾಲಿಟಿ ಬಗ್ಗೆ ಅವ್ರು ಸಿವಿಲಿಯನ್ನೇ ಕೊಂದ್ರಲ್ವಾ, ಇಲ್ವಾ? ಪಹಲ್ಗಾಮಲ್ಲಿ ಆಗಿದ್ದು ಮುಂಬೈ ಅಟ್ಯಾಕ್, ದೇ ಕಿಲ್ಡ್ ಸಿವಿಲಿಯನ್ಸ್ ಓನ್ಲಿ. ಬಟ್ ದಟ್ ವಾಸ್ ದ ಆ್ಯಟಿಟ್ಯೂಡ್ ಆಫ್ ದ ಗೌರ್ಮೆಂಟ್. ಐ ಥಿಂಕ್ ಈ ಗೌರ್ಮೆಂಟ್ದು ಆ್ಯಟಿಟ್ಯೂಡ್ ಆಲ್ಸೋ ಟು ಸರ್ಟನ್ ಎಕ್ಸ್ಟೆಂಟ್ ಈ ಆಪ್ರೇಷನಲ್ಲಿ ಎಲ್ಲರೂ ಹೇಳಿದ್ದಾರೆ. ಬಟ್ ನಾವು ಇನ್ನು ಮುಂದಕ್ಕೆ ಅಷ್ಟು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಆಯ್ತದೆ. ಯಾಕೆಂದರೆ ಕಂಟ್ರಿ ಆಲ್ ರೈಟ್, ಸಿವಿಲಿಯನ್ ಆಲ್ ರೈಟ್. ಎಲ್ಲ ಟೈಮಲ್ಲಿ ನಾವು ಬರೀ ಆರ್ಮಿಯವ್ರನ್ನೇ ಕಿಲ್ ಮಾಡಬೇಕು ಅಂತ ಈ ಸಲ ಏನೋ ಮಾಡಿದ್ದಾರೆ. ಇಟ್ಸ್ ಎ ಗುಡ್ ಜಾಬ್, ನೋ ಬಡಿ ವಾಂಟ್ಸ್ ಇಟ್. ಬಟ್ ಕೋಲ್ಯಾಟ್ರಲ್ ಡ್ಯಾಮೇಜ್ ಅಲ್ಲೆಲ್ಲಿ ಇದ್ದೇ ಇರ್ತದೆ. ಈಗ ಎಲ್ಲಿ ನೀವು ಹೋದರೂ, ಈಗ ಟೆರರಿಸ್ಟ್ ಆ್ಯಕ್ಟಿವಿಟಿಯಲ್ಲಿ ಕಾಶ್ಮೀರದಲ್ಲಿ ಆಗ್ತದೆ. ಈಗ ಒಂದು ಮನೆ ಬ್ಲಾಸ್ಟ್ ಮಾಡಿದ್ರೆ ಹತ್ತಿರದ ಮನೆಯವರ 1-2 ಜನರು ಇಂಜೂರ್ ಆಗ್ಬೋದು, ಸಾಯ್ಬೋದು. ದಟ್ ಈಸ್ ಪಾರ್ಟ್ ಆಫ್ ದ ಗೇಮ್.